ಸರ್ ಇದೆ ಕನೆಕ್ಟ್ ಆಗಿದೆ. ಬಿಜೆಪಿಯ ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು ನಿನ್ನೆ ಅಂದರೆ 17ನೇ ತಾರೀಕು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಬಿಜೆಪಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂಥ ಕೌಟುಂಬಿಕ ರಾಜಕಾರಣ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಲಿಂಗರಾಜ್ ಪಾಟೀಲ್ ಅವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನು ಪತ್ರ ಬರೆದಿದ್ದಾರೆ. ಸೊ ಆ ಪತ್ರವನ್ನು ನಮಗೆ ಆಮೇಲೆ ಆ ಪತ್ರವನ್ನು ನಮಗೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏನು ಎಲೆಕ್ಷನ್ ನಡೀತಕ್ಕಂಥ ಆ ಪ್ರೆಮೈಸಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪತ್ರ ತೋರಿಸಿ ಕೇಳಿದ್ರು, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ ಅವರು ಬಿಜೆಪಿನವರು ಕಳ್ಳರಿದ್ದಾರೆ, ಅವರು ಬಳಸಿದಂಥ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಬರ್ತಿದ್ರು. ನಾನೇನಾದರೂ ಆ ರೀತಿಯ ಪತ್ರ ಬರೀತಾ ಇದ್ರೆ ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಭಾವಿಸ್ತಾರೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ರೆಕಾರ್ಡ್ ಸಹ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನ ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿದ್ದಾರೆ, ಆ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ದೀವಿ. ಸೊ ರೂಲ್ 39 ಆಫ್ ಕಾಂಗ್ರೆಸ್ 1961 ಪ್ರಕಾರ ಸೊ ಯಾವ ಸೊ ರೂಲ್ಸ್ ಅಲ್ಲಿ ರೂಲ್ಸ್ 39 ರೈಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ಸ್ಪಷ್ಟ ಇದೆ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿಯು ಮತ್ತು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಮುಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ಸೊ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಮತದಾರರಿಗೆ ಸಂವಿಧಾನದ ಮೇಲೆ ಚುನಾವಣಾ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಇವತ್ತು ಇದನ್ನು ಅಲ್ಟಿಮೇಟ್ಲಿ ಅವರು ಸಾರಾಸಗಟಾಗಿ ರಿಜೆಕ್ಟ್ ಅಡ್ಜುಡಿಕೇಟೆಡ್ ಬೈ ದ ಕೋರ್ಟ್ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಇದೆ. ಅದನ್ನು ಅಲ್ಟಿಮೇಟ್ಲಿ ಕಾಸ್ ಆಫ್ ಆಕ್ಷನ್ ಇರ್ತಕ್ಕಂಥ ಹಿನ್ನೆಲೆ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಬಹಳಷ್ಟು ಮಾತನಾಡ್ತಾರೆ ಮತ್ತು ಅವರ ಮತದಾರರು ಬಹಳಷ್ಟು ಮಾತನಾಡ್ತಾರೆ. ಶಾಸಕರಾಗಿರುವಂಥವರು ಅವರಿಗೆ ಸಂವಿಧಾನದ ಮೇಲಾಗಲಿ ಚುನಾವಣಾ ಪ್ರಕ್ರಿಯೆ ಮೇಲಾಗಲಿ ಅಥವಾ ಚುನಾವಣಾ ಕಾನೂನಿನ ಮೇಲೆ ಆಗಲಿ ಅವರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು. ಆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಅವರನ್ನು ಜಯಗೊಳಿಸ್ತಕ್ಕಂಥದಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ನಾವು